ವಿಜಯ್ ಏನು ತೋರ್ಸ ಇದೇ ನೋಡಿ ಏನು ಇಷ್ಟಿಷ್ಟಪ್ಪ ಅವೇ ಇರೋದೇನ ತೋರ್ಸ್ಕೋಬೇಕಳ ಯಾವಾಗ್ಲೂ ಬಟ್ಟೆ ತೋರಿಸ್ತವೆ ಬಟ್ಟೆ ತೋರ್ಸು ತುಂಬಿಸ್ತೀನಿ ಮನೆಗ ಕಲ್ಕಪ್ಪ ಪಾಪಸೆ ಅದ ಒಂದು ಆಕ್ಸಿಡೆಂಟ್ ಆಗಿರಲ್ಲ ಅಂದಿದ್ರೆ ವಿಜಿ ಹೆಂಗಿದ್ದ ಹಂಗೆ ಇರೋನು ನಾನು ಸೋಲ್ತೀನಿ ಅಂತ ಗೊತ್ತಿದ್ರು 50 ರೂಪಾಯಿ ಕಟ್ತವನಿದ್ರೆ ಅರ್ಥ ಮಾಡ್ಕೊಂಡು ನಾನು ಸೋಲ್ತೀನಿ ಅಂತ ಗೊತ್ತಿದ್ರು ಸಿಗಿದ್ರೆ 5 ಜನ ಊಟ ಆಯ್ತಾನ 5 ಊರಿಗೆ ಊಟ ಇನ್ನು ಮಿಕ್ಕತ್ತವ ಎಲ್ಲ ಕುಯ್ಕ ಮಡಿಕ್ ಸಾಂಬಾರು ತಿಕ್ಕ ಸಾಂಬಾರು ವಿಜಯ್ ಹೊಸ ಆಲ್ಬತ್ ಇರೋದು ಏನ್ ಅನಿಸ್ತಾ ಇದೆ ಹೇಳು ಮಚ್ಚ ದುಃಖ ಆಯ್ತದ ಹಳಲ್ ಹೋಯ್ತಾವ ಲೈಟ್ ಅವಂಗೆ ನಮ್ಮ ಅಣ್ಣನಲ್ಲಿ ಕಿತ್ತಂಡಿಸ್ಕೊಳ್ಳ ನಾನ ಸೈಜ್ ಇರ್ತಾವ ನನ್ ಸೈಜ್ಗೆಲ್ಲ ಎಲ್ಲ ಅದ ಹೆಂಗ್ ಗೊತ್ತಾ ನಿಂಗೆ ಟೋಟಲ್ ಆಗಿ 3 ಅಲ್ಲಿ ಹೋಗವೆ ಅಲ್ವಾ ನಮ್ಮ ಅಣ್ಣನ ಒಂದೇ ಅಲ್ಲಿ ಕನ್ನಡ ಹಾಸ್ಟೆಲ್ ಹಾಕೊಂಡಿದ್ರು ತುಟಿ ಮೊದ್ಲೇ ಎಮ್ಮ ತುಟಿ ಬ್ಯೂಟಿ ಕಾದಿಲ್ಲ ನೀನೆಲ್ಲ ಕರಿಯಾ ನೋಡ್ಲ ನಿನ್ಗೆ ಹೇಳ್ತಾ ಮಕ್ಕೇನಾರ ಹಾಕ್ಲ ಕ್ರೀಮ್ ಗೀಮ ನೋಡಕಾಯ್ತಲ್ಲ ನೀನ್ ಹಾಕೊಂಬುದೇ ಮದ್ದು ನೀನ್ ಹಾಕೋ ಕಿಸ್ರಿ ಮಗ ಅಲ್ಲೇ ಡೆಲಿವರಿ ಆಗೈತ ನನ್ನ ಮಗನ ದಿಢೀರ್ ಅಂತ ಏರ್ಗೆನೆ ಆಗೋಯ್ತದೆ ಸಂಕಣ ಚೂತ್ ಮಗನ ಸಾಕು ಕಣ್ಗ ಆಯ್ತು ಕೂಲಿಂಗ್ ಗ್ಲಾಸ್ ಹಾಕಿಸಿ ನೀವು ಒಣಗಂದಿ ಬನ್ನಿ ಇವಾಗ ವಿಜಿಗೆ ಹೊಸ ಹಲ್ಲು ವಿಜಿಗೆ ಗೈಸ್ ಬಂದು ಆಸ್ಪತ್ರೆ ಹತ್ರಕ್ಕೆ ಫೈನಲ್ ಆಗಿ ವಿಜಿಗೆ ಹೊಸ ಹಲ್ಲು ಬತ್ತಾವೆ ಹಲ್ಲು ವಿಜಿ ಅಂತ ಕರೀತೀನಿ ಇನ್ಮೇಲೆ ಗೈಸ್ HD ಕೋಟ ಇದು ಇಲ್ಲೇ ಹಲ್ಲು ಕಟ್ಟಿಸ್ತಾ ಇರೋದು ಇನ್ನೇನಪ್ಪ ಹೊಸ ಹಲ್ಲು ಬತ್ತಾವೆ ಏನು ಅನಿಸ್ತಿದ್ದು ಸರ್ ದುಃಖ ಸರ್ ಖುಷಿ ಏನು ದುಃಖ ಎಂತಕ್ಕೆ ಖುಷಿ ಎಂತಕ್ಕೆ ಖುಷಿ ಹೊಸಾಲ್ ಬತ್ತಾವಂತ ದುಃಖ ಹಳಲ್ ಹೋಯ್ತಾವ ನಮ್ಮ ಅಣ್ಣಂದು ನಗೋಯ್ತು ಮಧ್ಯೆ 32 ನಗೋವಾಗೈತೆ ನನ್ನ ಮಗನೇ ಅಲ್ಲಿ 32 ನಗೋಬೇಕಿತ್ತು ಅಂತ ಹೇಳೋದು ನಮ್ಮ ಅಣ್ಣ ಎಂತ ಅಣ್ಣ ಪಂಚ್ಕೊಡಂಗ ಆಗ್ಬಿಟ್ಟ ನಮ್ಮ ಅಣ್ಣನ ಪಂಚ ಎಲ್ಲ ಕೇಳಿದ್ರೆ ಏನು ಅನ್ಸುತ್ತೆ ನಿಮಗೆ ನಮ್ಮ ಅಣ್ಣ ತಮ್ಮದಿರಲ್ಲಿ ಇಬ್ಬರಲ್ಲಿ ಯಾರು ಚೆನ್ನಾಗಿರೋದು ಸೂಟ್ ಆಗಲ್ಲ ಮತ್ತೆ ಅಂದ ಯಾರಿಗಿರೋದು ಜಾಸ್ತಿ ಅಂದ ಯಾರಿಗಿರೋದು ಜಾಸ್ತಿ ಅನ್ಸುತ್ತ ಸ್ವಲ್ಪ ಅಲ್ಲ ನಮ್ಮಿಬ್ರಲ್ಲಿ ಹೇಳ ನಿಮ್ಮಿಬ್ರಲ್ಲೇ ನಿಮ್ಮ ಮನೇಲಿ ಹೆವಿ ಸ್ಮಾರ್ಟ್ ಬೈ ಅಂದ್ರೆ ಅವನೇ ಆರಾಮ ಥ್ಯಾಂಕ್ ಯು ಇಲ್ಲಿ ನೋಡಿ ಇಷ್ಟು ಜನ ಅವರ ರಶ್ ಹೆವಿ ರಶ್ಶು ಬಿಜಿ ಅಲ್ಲಿ ಇವತ್ತು ಬಂದದೋ ಬರಲ್ವ ಕಾಣೆ ಗೈಸ್ ಹಾಸ್ಪಿಟ್ಲು ರಶ್ ಇತ್ತು 31ನೇ ನಂಬರ್ ನಮ್ಮದು ಟೋಕನು ಇವಾಗ ತಾರಕೆಗೆ ಹೋಗಿದ್ದು ಸ್ವಲ್ಪ ಮೀನು ತಿನ್ಕೊಂಡು ವಾಪಸ್ ಇಲ್ಲಿಗೆ ಬರ್ತೀವಿ ತವ್ರ ಮನೆಗೆ ನೋಡಿ ಇವತ್ತೆಲ್ಲ ಗುದ್ದ ನೋಡ್ಲ ವಿಜಯ್ ಇವತ್ತೆಲ್ಲ ಗುದ್ದಲ್ಲ ಬಿಡ ಸೈಡ್ ಪಾರ್ಕಿಂಗ್ ಮಾಡ್ತಾನ ಅದಕ್ಕೆ ತಗೋಗಿ ಅದೇ ಮನ್ಸಿಗೆ ಗುದ್ದಿದ್ದು ಇವಾಗ ಕರೆಕ್ಟಾಗಿ ಪಾರ್ಕಿಂಗ್ ಮಾಡೋನೆ ನಮ್ಮ ಅಣ್ಣ ಬಾಸು ಹ್ಯಾಂಡ್ ಬ್ರೇಕ್ ಇತ್ತು 1 ಗಂಟೆ ಹಿಂದಕ್ಕೆ ನಾವು ಮೀನು ತಿನ್ಕೊಂಡು ನಮ್ಮ ಅಮ್ಮಂಗೂ ಮೀನು ತಗೊಂಡು ಇವಾಗ ವಾಪಸ್ಸು ವಿಜಿ ಅವ್ರ ಹಾಸ್ಪಿಟ್ಲ್ ಹತ್ರ ಬಂದವೆ ವಿಜಿ ಟೋಕನ್ ಮೋಸ್ಟ್ಲಿ ಮುಗ್ದಾಗಿರ್ತದೆ 9 ಗಂಟೆ ಬನ್ನಿ ನೋಡುವ ಇವತ್ತು ಹೊಲ್ ಕಟ್ತಾರೋ ಇಲ್ವೋ ಗೈಸ್ ಡಾಕ್ಟ್ರು ಊಟಕ್ಕೆ ಹೋಗೋರಂತೆ ಊಟ ಮುಗಿಯೋವರೆಗೂ ನಾವು ಊಟ ಮಾಡ್ಕೊಂಡು ಮತ್ತೆ ವಿಜಿ ತೋರಿಸ್ಬೇಕು ಎಲ್ಲ ರಸ್ ಕಮ್ಮಿ ಆಗ್ಬಿಡೈತಿಲ್ಲ ಗೈಸ್ ಅಷ್ಟರಲ್ಲಿ ನಾವು ಊಟ ಮಾಡ್ಕೊಬಿಡ್ತೀವಿ ನಮ್ಮ ಅಣ್ಣನ ನೋಡೋ ಹ್ಯಾಂಡ್ಸಮ್ ಅಲ್ಲೇ ಹ್ಯಾಂಡ್ಸಮ್ ಅವ್ನಲ್ಲಿ ನೋಡೋ ಅವ್ನ ಸ್ಮೈಲ್ ನೋಡೋ ಇಲ್ಲಿ ನೋಡು ವಿಜಯ್ ಇಲ್ಲಿ ನೋಡಿಲಿ ಗೈಸ್ ಊಟ ಮುಗೀತು ಗೈಸ್ ವಿಜಿಯಲ್ಲಿ ವಾಶ್ರೂಮ್ ಹೋಗೋನೆ ನಾನಿಲ್ಲಿ ವೆಯ್ಟ್ ಮಾಡ್ತೇವೆ ಡಾಕ್ಟ್ರಿಗೆ ಆರಾಮ ಚೆನ್ನಾಗಿದ್ದಾರೆ ಇಲ್ಲಿ ಹಾಸ್ಪಿಟ್ಲಿಗೆ ಬಂದು ಚೆನ್ನಾಗಿದ್ದೀರಾ ಆರಾಮ ಚೆನ್ನಾಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಬ್ರೋ ನೀವು ಚೆನ್ನಾಗಿದ್ದೀರಾ ಆರಾಮ ಗೈಸ್ ಕೊನೆಗೂ ಡಾಕ್ಟ್ರು ಬಂದರು ಹೆಚ್ಚು ಕಮ್ಮಿ ಒಂದು 40-50 ನಿಮಿಷ ಕಾದ ಇವಾಗ ಬಂದವ್ರೆ ವಿಜಯ್ ಅಲ್ಲಿ ಕಟ್ಟುತ್ತಾ ಇಲ್ವಾ ನೋಡ್ಬೋದು ಬನ್ನಿ ಗೈಸ್ ಆಸ್ಪತ್ರೆಗೆ ಹೋಗಿ ಬಂದವನೇ ಏನಂದ್ರಲ್ಲ ಇಂಜೆಕ್ಷನ್ ಮಾಡೋದು ಏನಂದ್ರೆ ಇಂಜೆಕ್ಷನ್ ಮಾಡಿದ್ರು ಆಮೇಲೆ
ತೆಗ್ದಾಕ್ತಾರೆ ಎರಡು ಇವಾಗ ತೆಗೆದಾಕ್ಬಿಟ್ರೆ ಹಾಕೋದು ವಾಪಸ್ಸು ಶನಿವಾರನೇ ಜಾಸ್ತಿ ಇದು ಬೆಂಡಿಂಗ್ ದಿವಸ ಮಾಡ್ತಾರಲ್ಲ ಇವಾಗ ತೆಗ್ದಾಕ್ಬಿಟ್ಟು ಶನಿವಾರ ಗೈಸ್ ಇವಾಗ ವಿಜಿಗೆ ಅಲ್ಲಿ ತೆಗ್ದಾಕ್ಬಿಟ್ಟು ಶನಿವಾರ ಹಾಕ್ತಾರಂತೆ ಇವತ್ತು ಇರಲ್ಲೋ ಅದು ಇರಲ್ಲ ಇವತ್ತು ಗೈಸ್ ವಿಜಿಗೆ ಅಲ್ಲಿ ಕೇಳ್ತಾವ ಗೈಸ್ ಫೈನಲಿ ವಿಜಿಗೆ ಅಲ್ಲಿ ಕಿತ್ತಾಕ್ಬಿಟ್ರು ಇದೇ ನೋಡಿ ಏನು ಇಷ್ಟಿಷ್ಟಪ್ಪ ಅವೇ ಎತ್ಕೊಬೋದ ನಾವು ಕೊಟ್ಬಿಡಿ ವಿಜಯ್ ಏನು ತೋರ್ಸ ನಿನಗೆ ವಿಜಯ್ ವಾಪಸ್ ಗಿಫ್ಟು ಗೈಸ್ ವಿಜಯ್ ಅಲ್ಗಳು ನೋಡಿ ಏನು ಇಷ್ಟಿಷ್ಟು ಇದ್ದಾವೆ ಅಪ್ಪ ಗೈಸ್ ನಮ್ಮ ಹೊಲ್ಗಳೆಲ್ಲ ಹಿಂಗೆ ಇರೋದು ನೋಡಿ ವಿಜಯ ವಿಜಯ ಲೇಡಿ ಅಲ್ಲೇ ಇಲ್ಲಿ ಗೈಸ್ ಅಲ್ಲಿ ಕೀಳೋದು ಡೈರೆಕ್ಟಾಗಿ ನೋಡೋದು ಅನ್ಕೊಳ್ರಿ ಟಕ್ ಟಕ್ ಅಂತ 2 ಸೆಕೆಂಡ್ ಕಿತ್ತು ಬಿಸಾಕ್ಬಿಟ್ರು ಅನ್ಕೊಳ್ರಿ ವೀಡಿಯೋ ಮಾಡ್ಬೋದು ಅಂತ ಕೇಳಿದ್ರು ವೀಡಿಯೋ ಮಾಡೋಂಗಿಲ್ಲ ಕಣಪ್ಪ ಅಂತಂದ್ರು ವೀಡಿಯೋ ಮಾಡಲಿಲ್ಲ ವೀಡಿಯೋ ಆದಮೇಲೆ ನೀನು ಅಲ್ಲೆಲ್ಲ ಅಲ್ಲ ಇಲ್ಲಿ ಇಲ್ಲಿ ಅಲ್ಲೆಲ್ಲ ಏನು ಇಷ್ಟು ಉದ್ದ ಅವಲ್ಲೋ ಮೀನ್ಸ್ ನನ್ನ ಗೆಸ್ಸು ಮಾಡಿದ್ರೆ ಏನು ಇಷ್ಟು ಉದ್ದ ಇರ್ತವೆ ಅನ್ಕೊಳ್ರಿ ಎಲ್ಲ ಅಷ್ಟು ದೊಡ್ಡ ಅಂತ ಅನ್ಕೊಂಡಿರಲಿಲ್ಲ ಹಾಂ ಎಲ್ಲ ಏನು ಮಾತಾಡೋ ಸ್ವಲ್ಪ ಜೋರಾಗಿ ಮಾಸ್ಕು ಮಾಸ್ಕು ಏ ಬಾಯಿ ಬಿಟ್ಟು ಮಾತಾಡಲೇ ಹಾಂ ಏನು ತಗೋಬೇಕು ಗೈಸ್ ಇವಾಗ ಟ್ಯಾಬ್ಲೆಟ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದೇವಿ ಹೋಗಿ ಬಂದ ನಾವು ಊರಿಂದ ಅಲ್ಲಿ ಇವತ್ತು ಅಳಿಕೆ ತಗೋಬೇಡ ಅರ್ಧ ಗಂಟೆ ಊರ್ಗೊತ್ತೀನಿ ಬಂದರೆ ಕ್ಯಾಚ್ ಕೊಡ್ತೀನಿ ನಾನು ಹಾಂ ಅದೇ ಹೂಗುಚ್ಚಿ ಹಂಗೆ ಕ್ಯಾಶ್ ಐತೆ ಕೇಳಿ ಬಣ್ಣಂದವೆ ಅಣ್ಣ ಈಗ ಕೇಳ ನೀನೇ ಕೇಳಲ್ಲ ಕೇಳ ಎಷ್ಟು ಸಾವಿರ ಬೇಕು ಕೇಳಲಿ ನಿಮ್ಮ ಹತ್ರ ಇಲ್ಲ ಭಯ ದುಡ್ಡು ಹಾಂ ನನ್ನ ಹತ್ರ ಐತೆ ಬಟ್ ನಿಮ್ಮ ಹತ್ರ ಕೇಳಿಸ್ಬೇಕು ಅವನ ಕೈಯಲ್ಲಿ ವಿಜಿ ಎಷ್ಟು ಸಾವಿರ ಬೇಕು ಕೇಳ ಕೇಳ ಎಷ್ಟು ಸಾವಿರ ಬೇಕಂದ ಇಷ್ಟು ಸಾವಿರ ಅಂದರೆ ಇಷ್ಟು ಎಷ್ಟು ಬೇಕು ವಿಡಿಯೋ ಮಾಡ್ದವ್ರೆ ಮಾಸ್ಕ್ ಮಾಸ್ಕ್ ತೋರಿಸ್ಬೇಕಲ್ಲ ಸರ್ ಇರು ವಿಜಯ್ ತೋರಿಸಿ ಹೆಂಗೆ ಹಾಕಿದ್ದಂತ ಒಂಚೂರು ತೋರಿಸ್ಬಿಟ್ಟ ಎಷ್ಟು 1 ಅವರ್ ಆದ್ಮೇಲೆ ತೆಗೀರಿ ಅಂತಂದವ್ರೆ ಇವಾಗ ಎಷ್ಟು ಗೊತ್ತು ಹಾಕಿರೋದು ಟೈಮು 270 ಲೋ 5 ಗಂಟೆಗೆ ಹಾಕಿರೋದು 5 ಗಂಟೆಗೆ ಹಾಕಿ 6 ಗಂಟೆಗೆ ತೆಗ್ದ ನಿಜ ಕಣಲೇ ಏನ ಹಾವು ವಯ ಕಣಲೇ ಅದು ರಕ್ತ ನಿಲ್ಲಿ ಅಂತ ಹಾಕಿರೋದು ಲೂಸ್ ನನ್ನ ಮಗ ರಕ್ತ ನಿಲ್ಸೋದು ಅರ್ಧ ಗಂಟೆಗೆ 1 ಗಂಟೆ ಅಂತ ಇರ್ತಾರೆ ಏನಣ್ಣ ನಿಮ್ಗೂ ಒಂದ್ಸಲ ಅಯ್ಯೋ ಏನು ಆಗಿಲ್ದೇನೆ ಹುಸಿ ಆಡ್ಕೊಳ್ಳಲ್ಲ ಕಣ ಅವನು ಇವಾಗ ಏನು ಆಗ್ದೇನೆ ಆಡ್ಕೊತಾನೆ ಆರಾಮ ಚೆನ್ನಾಗಿದ್ದೀರಾ ಸರಿ ಬ್ರೋ ಓಕೆ ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಮಾಡ್ತಾರೆ ಓಕೆ ಬ್ರೋ ಥ್ಯಾಂಕ್ ಯು ಬಂದೇ ಬರ್ತೀರ ಅವರು ಯಾಕೆ ಒಳ್ಳೆ ಚಪ್ರಿ ಹಂಗೆ ಮಾಸ್ಟರ್ಗಳಿಗೆ ತೆಗಿಯೋ ನಮ್ಮ ಥರ ನಮಸ್ತೆ ಬ್ರೋ ಚೆನ್ನಾಗಿದ್ರೆ ಆರಾಮ ವಾಪಸ್ಸು ಕ್ಲಿನಿಕ್ಗೆ ಬಂದಿದ್ದು ಕ್ಲಿನಿಕ್ಗೆ ಬಂದು ಯಾವ್ಯಾವ ಟೈಮಲ್ಲಿ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ಕೊಂಡು ಇವಾಗ ವಾಪಸ್ಸು ಮನೆಗೆ ಹೋಯ್ತಾವಿ ಹೊಸ ಅಲ್ಲಿನ ರಾಜ ಮಾತಾಡಲ್ಲ ಇಂಥ ಮಾತು ಇನ್ನು ಯಾವಾಗಲೂ ಆಡಲ್ಲ ನೀನು ಏನು ಮಾತಾಡೋಕೈತಿಲ್ಲ ಏನಕ್ಕೈತಿಲ್ಲ ಹೇಳ ಹತ್ತಿರೋದಕ್ಕೆ ಮಾತಾಡೋಕೈತಲ್ವಾ ಹತ್ತಿರೋದಕ್ಕೆ ಇವ್ನು ಮಾತಾಡೋದು ಮೊದಲು ಮಾತಾಡ್ತಾರಲ್ಲ ಆ ಥರ ಕೇಳಿಸ್ತಾ ಇದೆ ಅಂತಂದ್ರೆ ಕರೆಕ್ಟಾಗಿ ಕೇಳಿಸ್ತಿಲ್ಲ ಇವ್ನು ಮಾತಾಡ್ತಾ ಇರೋದು ಮಾತಾಡ್ಸಪ್ಪ ವಿಜಿನ ಏನು ಆಯಿಲ್ ಕಿಟ್ ತೋರ್ಸು ಅದೇ ತೋರ್ಸು ಏನಿಲ್ಲ ಏನು ಮಾತಾಡೋ ಮಾತು ವಿಜಿ ಒಂದೊಂದ್ಲ ಬಂದು ವಿಜಿ ಅಲ್ಲಿ ಕಿತ್ತಾಕಿರೋದು ಏನು ಅನಿಸ್ತೈತೆ ನಿಂಗೆ ಏನು ಅನಿಸ್ತೈತೆ ಅಲ್ಲಿ ಕಿತ್ತಾಕಿರೋದು ಯಾಕೆ ನೋವಾಯ್ತಾಯ್ತಾ ಹಾಂ ನೋಯ್ತೈತಾ ಗೈಸ್ ಬೆಂಡಿಂಗ್ ಜಕ್ಷನ್ ಕೊಟ್ಬಿಟ್ಟು ಕಿತ್ತಾಕ್ಬಿಟ್ಟಿದ್ದು ಅನ್ಕೋ ಏನು ಪಟಕ್ ಅಂತ ನನಗೆ ನೋಡಕ್ ಐತಿರ್ನಿಲ್ಲ ಕಣ್ಣಾರೆ ಅಷ್ಟು ಸೀರಿಯಸ್ ಆಗಿ ಹಂಗಿತ್ತು ಏನೇನ
ಅಲ್ಲಿ ಕಿರ್ಸ್ಕೊಳ್ತೀನಿ. ಅಲ್ಲಿ ಕಿರಿದಿರಲಿಲ್ಲ ಕಳ, ಅಲ್ಲಿ ಕಿಲ್ಬೇಕಾದ್ರೆ ಒಂಥರ ಆಯ್ತು. ಅದಾದ್ಮೇಲೆ ನೀನು ಅಲ್ಲಿ ನೋಡಿ ಇನ್ನೂ ಖುಷಿ ಆಗೋಯ್ತು ಅನ್ಕೋ. ಈಗ ಹಳ್ಳ ಬದಿ ತೆಗೆದ್ಮೇಲೆ ಹೆಂಗ್ ಕಾಣಿಸ್ತಿದೆ ತೋರಿಸ್ತೀನಿ ರೀ ನಿಮ್ಗೆ. ಏನ್ ಸೈಕ್ ಕಾಣಿಸೋದು ಗೊತ್ತಾ ವಿಜಯ್, ಅಲ್ಲಿಲ್ದ ಹೆಂಗ್ ಕಾಣಿಸ್ತಾನೆ ಗೊತ್ತಾ. ನೋಡೋ ಭಾಗ್ಯ ನಮ್ದು. ನಾನೇ ಫಸ್ಟ್ ನೋಡೋದೇನೋ. ಹಟ್ಟಿಗೆ ಹೋಗೋ ಅಷ್ಟಲ್ಲಿ ಕಿದಾಕ್ಬೇಕು ವಿಜಯ್ ಅಷ್ಟೇ. ಮುಚ್ಚಾಗ ಗೊತ್ಕೋ ಇವಾಗ ಹಾಲ್ ನೀವೇ 1 ಅವರ್ ಹಟ್ಟಿಗೆ ಹೋಯ್ತಿದಂಗೆ ಕಿದಾಕ್ಬಿಡು. ಬ್ಲಡ್ ನಿಂತೋಗಿರ್ತದ ಕಳ. ಕಿದಾಕ್ ಸುಮ್ನೆ ಅವ್ರು ಹೇಳಿ 1 ಅವರ್ ಅಷ್ಟೇ ಹೇಳಿರೋದು ಅವರು. ಅದ್ರ ಮೇಲೆ 1 ನಿಮಿಷನೂ ಇರಂಗಿಲ್ಲ. ಇಲ್ಲಾಂದ್ರೆ ಹತ್ತಿ ಎಂಟ್ಕೊಬಿಡ್ತದ ಕಣ ಅಲ್ಲಿಗೆ. ಅಲ್ಲೇ ಇರ್ಲಿ ಬಿಡು. ಅಲ್ಲೇ ಇದ್ರೆ ಸತ್ತೋಯ್ತೀಯ ನನ್ನ ಮಗನೇ. ಸರಿ ತೆಗ್ದಾಕ ವಿಜಯ್. ಏನ್ ಆಡ್ತೀಯ ಗೊತ್ತಾ ನೀನ್ ಇರೋದೇನನ್ ತೋರ್ಸ್ಕೋಬೇಕಳ ಯಾವಾಗ್ಲೂ. ಬಟ್ಟೆ ಬಿಟ್ಟು ತೋರಿಸ್ತವೆ. ಬಟ್ಟೆ ತೋರ್ಸ್ಬಿಡು. ತೋರ್ಸ್ಲಾ ಏನು ವಿಜಯ ಒಂದ್ಸಲ ನಂಗೋಸ್ಕರ ಏನಲ್ಲ ತೋಚು ಪಾಪಗಳು ಮಾತಾಡ್ತಾವಲ್ಲ ಹಂಗ್ ಮಾತಾಡ್ತಿರೋದು. ನಮ್ ಗೂಳಿ ಇದ್ದಿದ್ರೆ ಇನ್ನೂ ಸೈಕಾಗಿ ರೆಕ್ಸಂಕಳ ನೀನ. ವಿಜಯ್ ಈ ಸ್ಥಿತಿಲಿ ನೋಡಕ್ಕೆ ತುಂಬಾ ಖುಷಿ ಆಯ್ತೈತೆ ನಂಗೆ. ಅಯ್ಯೋ ಏನಿಲ್ಲ ನಮ್ಮ ಅಣ್ಣನ ಮಿಮಿಕ್ರಿ ನೋಡ್ಲಾ ವಿಜಯ್. ನಮ್ಮ ಅಣ್ಣನ ಮಿಮಿಕ್ರಿಯಾ ವಿಜಯ್ ನಳಿತಿದ ಮಗನೇ ನಲಿ ಇವಾಗ ಹಿಂಗೆ ಕ್ಯಾಟ್ ವಾಕ್ ಮಾಡೋದ್ರೆ ಹೆಂಗ್ ಮಾಡ್ತಾನೆ ಗೊತ್ತಾ ನನಗೆ. ಎಲ್ರು ಚೆನ್ನಾಗಿದ್ದವ್ರನ್ನ ಆಡಕತ್ತಿದ್ಯಲ್ಲ ನೀನು. ಈಗ ಬೀದಿಗಳಿಗೆಲ್ಲ ತೋರ್ಸ್ಬಿಟ್ಟು ಆಡಿಸ್ತೀನಿ ಮಗನೇ. ಏನ ಆಚ್ಕೊಬರ್ಲಾ ನಾವು ಬೀದಿದೇಗ್ಲೇನೆ ಬಿಜಿ ನಲ್ಲೋಗಾಗದ ಅಂದ್ಬಿಟ್ಟು ತುಂಬಿಸ್ತೀನಿ ಮನೆಗ. ಕಲ್ಕಪ್ಪ ನಿನ್ ಮಾತು ನೀನು ಪಾಪಗಳು ಮಾತಾಡ್ದಂಗೆ ಕೇಳಿಸ್ತದ. ವಿಜಿ ಮಾತಾಡ್ತಿದ್ರೆ 14 ಕಿಲೋ ಆಯ್ತಾ. ತೆಗ್ದಾಕ ಸುಮ್ನೆ ವಿಜಯ್. ನಂಗೆ ಮಾಸ್ಕ್ ಮಾಸ್ಕ್ ಆಗಿರಲ್ಲ ಏನಾಗಲ್ಲ. ವಿಡಿಯೋ ಮಾಡ್ತಿಲ್ಲ. ಯಾವ ತರ ಆಗಿದ್ದು ಇದು ಏನು ಏನಿಲ್ಲ ಸಾದೃಶ್ಯ ಪಾಪ ನಾನು ನಡ್ತಿಂಗೆಲ್ಲ ನೋಡಕ್ ಒಂಥರ ಬೇಜಾರಾಯ್ತದೆ. ಇಲ್ಲ ಕಳ ನಿಜ ನೀ ಎಲ್ಲಿ ಕಿಳ್ಬೇಕಾದ್ರೆ ಮೈಯೆಲ್ಲ ಜುಮ್ ಅನ್ನೋದು ಅನ್ಕೊಂಡ್ರೆ ಸೀರಿಯಸ್ ಆಗಿ ಅಷ್ಟು ಬೇಜಾರಾಯ್ತಿತ್ತು. ಯಾರಿಗೂ ಹಿಂಗ ಆಗ್ಬಾರ್ದು. ನಾನಾಗಿರೋ ಕುಣಿಯೋನು ಅಲ್ಲೇ ಒಂದು ಟಮಟೆ ತಗೊಂಡು ನಿಜ ಮಚ್ಚ ಎವ್ವಿ ಬೇಜಾರಾಯ್ತು ಕಣ. ವಿಜಯ್ ನಂಗಂತೂ ಬೇಜಾರಾಗಿಲ್ಲ ವಿಜಯ್. ಇನ್ನೊಂದು 4 ಕಿಲೋ ಪಾಪ ಅದ ಒಂದು ಆಕ್ಸಿಡೆಂಟ್ ಆಗಿರಲಿಲ್ಲ ಅಂದಿದ್ರೆ ವಿಜಯ್ ಹೆಂಗಿದ್ದ ಹಂಗೆ ಇರೋನು. ಪಾಪ ಸಿಕ್ಕಾಪಟ್ಟೆ ಹುಟ್ಟೆ ನಗಿಬೋದು ಅಷ್ಟೇನೆ ಹಿಂಗ್ ಸುಮ್ನೆ ಆಡ್ಕೊಳಕ್ಕೆ ಪಾಡ್ಕೊಳಕ್ಕೆ. ಬಟ್ ಮನ್ಸಿಂದ ಹೆವಿ ಬೇಜಾರು. ಎಲ್ಲ ಸಾಯಕ್ ಹೊಡಿತಾನಲ್ಲ. ನಾನ್ ಆಸ್ಪತ್ರೆಗೆ ಹೋದ್ರೇನೆ ಕರೆಕ್ಟಾಗಿ ಕಾಯಲ್ಲ ಗೊತ್ತಾ. ಇವ್ನೊಬ್ಬಂಗ್ ಕರ್ಕ ಬಂದಿರೋದಕ್ಕೆ ಶಶಾಂಕ್ ಕಾರಲ್ಲಿ ಕುಂತಿದ್ದ. ಇಲ್ಲಾಂದ್ರೆ 1.5 ಗಂಟೆ 2 ಗಂಟೆ ಬರೀ ಆಸ್ಪತ್ರೆಯಲ್ಲೇ ಕೂತಿರೋದು. ಅಲ್ಲಲ್ಲ ಇಲ್ಲ ಅನ್ಬಿಡ್ಲಿ ಮಗ. ಹಂಗೆ ಅದು ನಾನು ಚಿಂತೆಯಾಕೆ ಮಾಡುತ್ತೀಯೋ ಗೆಳೆಯ. ರೀಚ್ ಆದ ವಿಜಯ್ ರೊಟ್ಟಿ ನಂಬತ್ತು ಹುಷಾರ್ ಕಣಮಿ. ಬೇಗ ಬಾ ವೇಟ್ ಮಾಡ್ತಾ ಇರ್ತೀವಿ ನೈಟ್ ಮಲ್ಕೊಳಕ್ಕೆ. ಹುಷಾರ್ ಕಣಮಿ. ಚಿಕ್ಕ ಐಕ್ಳು ಮಾತಾಡ್ತಿದ್ದೆ. ಹುಷಾರ್ ಕಳ ಆಯ್ತಾ. ನೋಗಿ ಬಂದ್ರೆ ಹೇಳ್ತಿರ್ಗ ಹೋಗೋ ಆಸ್ಪತ್ರೆಗೆ. ಆಯ್ತಾ ನೋಗಿ ಬಂದ್ರೆ ಹೇಳೋ ಆಸ್ಪತ್ರೆಗೆ ಹೋಗ್ತೀವಿ. ಗೈಸ್ ನಮ್ ಚಿನ್ನು ಮಗಳು ಶಶಿಕಲಂಗೆ ಮೀನು. ಗೈಸ್ ನಮ್ಮ ಮಟ್ಲಿ ನಮ್ಮ ಅಮ್ಮನೇ ಇಲ್ಲ. ಮಮ್ಮಿ ಇವಾಗ ಬನ್ನಿ ಕ್ರಿಕೆಟ್ ಆಡಕ್ಕೆ ಅಂತ ಅಂದ್ಬಿಟ್ಟು ಬಂದವನೇ. ಗೈಸ್ ಇವಾಗೆಲ್ಲ ಕ್ರಿಕೆಟ್ ಆಡ್ತಾವಿ ಟೀಮ್ ಬಡ್ಕೊಂಡು. ಏನ ಅಂತಿದ್ಯಾ ಹಿಂಗಂದ್ರೆ ಏನು ಹೇಳು ಆಯ್ತು. ಆಸು ಗೈಸ್ ಇವಾಗ ಹುಡುಗ ಬೆಡ್ಸ್ 50 ರೂಪಾಯಿ ವಿಕೆ. ಬೆಡ್ಸ್ 50 ರೂಪಾಯಿ ಅಷ್ಟೇ. ಯಾರು ಕಟ್ಟಾರ ಇಲ್ಲಿ ನಾನು ಒಬ್ನೇ ಕಟ್ತಾರ. ನಮ್ ಟೀಮಲ್ಲಿ ನಾನು ಒಬ್ನೇ. ಸರಿ ವಿಕಿ ಒಬ್ಬ ನಮ್ ಕಡೆ ಕಳ್ಸಿನಿ. ಎಷ್ಟು ಕಟ್ಜೆ ಕಟ್ಟೋಣ ನಾನು ರೆಡಿ. ಮಗನೇ ಕರೆಕ್ಟ್ ಆಗಿ ಆಡ್ಬೇಕು. ಕಣ್ಗಿ ನೋಡ್ದು ನಾನು ಪಕ್ಕ ಆಡ್ತೀನಿ. ಸರಿ ನೀನು ಬೆಡ್ಸ್ಕೊಡ್ಬೇಕು. ಡನ್ ಪಕ್ಕ. ನಾನು ಸೋಲ್ತೀನಿ ಅಂತ ಗೊತ್ತಿದ್ರು 50 ರೂಪಾಯಿ ಕಟ್ತವನಿದ್ರೆ ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ನಾನು ಸೋಲ್ತೀನಿ ಅಂತ ಗೊತ್ತಿದ್ರು ನನ್ನ ಮಗನೇ 50 ರೂಪಾಯಿ ಡನ್ 100 ರೂಪಾಯಿ. ಮೊದಲನೇ ಮ್ಯಾಚ್ ಸೋತು 50 ರೂಪಾಯಿ ಹೋಯ್ತು. 2ನೇ ಮ್ಯಾಚ್ ಒಂದೊಂದೇ ಓವರ್ ಆಡ್ತಿರೋದು. ನಾವು 1 ರನ್ ನೋಡಿದಿಲ್ಲ. ಇವಾಗ ಅವ್ರು ಬ್ಯಾಟಿಂಗ್ ಆಡ್ತವ್ರೆ. ಈ ಮ್ಯಾಚ್ ಸೋಲ್ತೀವಿ ಗೆಲ್ತೀವಿ ನೋಡೋ ಬನ್ನಿ.
ಗೈಸ್ ಬಾಲು ಕಾಣೆ ಆಗಿದೆ. ಗೈಸ್ ಫೈನಲಿ ಬಾಲ್ ಸಿಕ್ತು, ಆದ್ರೂ ಇನ್ನೊಂದು ಬಾಲ್ ಅದ ಅಷ್ಟೇ. ಎರಡು ವೈಡ್, ಇನ್ನೂ ಒಂದು ವೈಡ್ ಅದಿರೋ ಗೈಸ್. 3 ವೈಡ್ ಮಾಡಿದ್ರೆ 1 ರನ್. ಗೈಸ್ ಗೆದ್ರು. ನಾವು ಸೋತ ಗೈಸ್. 2 ಮ್ಯಾಚ್ 2 ಹೋಯ್ತು. ಕೊನೆ ಬಾಲ್ ಟಚ್ ಆಗೋಯ್ತು. ವಿಕಿ ಕೊಟ್ಬಿಡ್ತೇವೆ 100 ರೂಪಾಯಿ. ವಿಕಿ 100 ರೂಪಾಯಿ ಕೊಟ್ಟಂಗೆ ಗೈಸ್. ನಮ್ಮ ಮನೆಗೆ ಇವರು ಬಂದು ನನಗೆ ಗೊತ್ತಿಲ್ಲ ಯಾವುದೋ ಒಂದು ಗಿಫ್ಟ್ ಐಟಮ್ ಅವನ್ಸ್ ಹುಡುಗರು ಅಂತ ಒಟ್ಲಿ ಬನ್ನಿ ಹುಡ್ಕೊಂಡ್ ಒಳ್ಳೆ ಸಕ್ಕತ್ ಬ್ರೋ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಬ್ರೋ. ನೀವು ಮಾಡಿದ್ರೆ ಎಲ್ಲರಿಗೂ ಮಾಡಿದೀನಿ, ಬಟ್ ನಿಮ್ಗೂ ಮಾಡ್ತಾ ಇರೋದು ಅಷ್ಟೇ. ಯಾರ್ಯಾರಿಗೆ ಮಾಡಿದ್ರಿ? ಹುಡುಕಿ ಫಸ್ಟು ಗೈಸ್ ಹುಡುಕ್ತಾರೆ ಈಗ. ಗೈಸ್ ಬನ್ನಿ ನೋಡುವ ಏನಿಟ್ಟು ಗಿಫ್ಟ್. ನನಗೆ ಗೊತ್ತಿಲ್ಲ ನಮ್ಮ ಮಟ್ಟ ಗಿಫ್ಟ್ ಇಟ್ಟು ಅಂತೆ. ಈ ಮನೆ ಒಳಗಡೆ ಈ ಮನೆ ಸುತ್ತಾನೆ ಇಲ್ಲ ಪೂರ್ತಿ ಅಂದ್ರೆ ನಮ್ ದೊಡ್ಡಪ್ಪರ ಮನೆ ಈ ಕಡೆ ಇಷ್ಟು ಮಾತ್ರ. ಈ ಮನೆ ಪೂರ್ತಿ ಮನೆ ಪುಟ್ಟಿ ಆದ್ರೆ ಬಟ್ ಮನೇಲಿ ಒಳಗಡೆ ಇಲ್ಲ ಹೊರಗಡೆ ಅನ್ಕೋತೀನಿ. ಆಚೆನಾ? ಮನೆ ಒಳಗಡೆ ಹೊರಗಡೆ 2 ಕಡೆ ಹುಡುಕಿದ್ರು ನಡೀತದೆ. ಹಂಗೆ ಆಚೆ ಇಟ್ಟಿರ್ತೀರ ನೀವು ಮುಂಚೆ ಆಚೆ ಹೇಳ್ದಂಗೆ. ಎಲ್ಲಿಟ್ಟು ಈ ಗುತ್ತಿಪತಿಲಿ ಇಟ್ಬಿಟ್ಟಿರ ಬ್ರೋ. ಆಮೇಲೆ ಅವಾಗ ಬಂದ್ಬಿಟ್ಟು ಕತ್ಕಿಟ್ಬಿಟ್ಟು ನಂಗೆ ನಮ್ಮಮ್ಮನ ಗೈಸ್ ನಮ್ಮ ಅಮ್ಮಂಗೆ ಸಿಕ್ಬಿಟ್ಟು ಇಲ್ಲೇವಾ ಸಿಕ್ಕಿಲ್ಲ. ಸಿಕ್ತು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಗೈಸ್ ಬನ್ನಿ ಇವಾಗ ಯಾವ ಫೋಟೋ ಫ್ರೇಮ್ ನೋಡುವ. ಒಂದು ನಿಮಿಷ, ಈಗ ಯಾವ ಫ್ರೇಮ್ ಅಂತ ಹೇಳಿದ್ರೆ ನಿಮ್ಗೆ ಸಕ್ಕತ್ತಾಗಿರುತ್ತೆ ಬ್ರೋ. ಫ್ಯಾಮಿಲಿ ಬ್ರೋ. ಇಲ್ಲ ಬ್ರೋ, ಒಂದು ನಿಮಿಷ ಅದು ಓಪನ್ ಮಾಡ್ಬಿಡಿ. ಹೇಳಿ ಬ್ರೋ. ಫ್ಯಾಮಿಲಿ ಇಲ್ಲ ಬ್ರೋ, ನಾನು ಸಿಂಗಲ್ ಅಲ್ಲ ಬ್ರೋ. ಇನ್ನೂ ಗೆಸ್ ಮಾಡಿ ಬ್ರೋ. ಯಾವ ನೋಡಿಲ್ಲ ನೀವು? ನೋಡಿಲ್ಲ ಅಂದ್ರೆ ಸಕ್ಕತ್ತಾಗಿರುತ್ತೆ. ಓಹೋ ನಮ್ದು ನಾವು 5 ಜನದ ನಮ್ಮ ಮಿನಿ ಸ್ಟಾರ್ಸ್ ಟೀಮು ಜೊತೆಗೆ ಇವರು ಒಂದ್ಸಲ ಇವ್ರದ್ದು ಮನೆ ಒಂದು ಫಂಕ್ಷನ್ಗೆ ಹೋಗಿದ್ದೆ ನಾವು. ಅವಾಗ ತೆಗ್ಸ್ಕೊಂಡಿದ್ದು ಫೋಟೋ ಸೂಪರ್ ಆಗಿದ್ದಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರಲಿಲ್ಲ ಹಂಗೆ ಅದಕ್ಕೆ ಇವತ್ತು ಏನಾದ್ರು ಪರವಾಗಿಲ್ಲ, ಸಂಜೆ ಎಷ್ಟೋ ಸಿಕ್ಬಿಟ್ಟೆ ಕೊಡ್ಬೇಕು ಅಂದ್ಬಿಟ್ಟು ಇದನ್ನ ಹುಡುಕೊಂಡು ಇಷ್ಟವರೆಗೆ ಸಿಸಿಯ ಹುಸಿ ಬಾ ತೋರಿಸ್ಬಿಡೋಣ ಮಾಡಿ. ಇದೆ ನೋಡಿ ಫೋಟೋ. ಓಕೆ ಬ್ರೋ, ಹುಷಾರ ಬ್ರೋ. ಊಟ ಮಾಡಕ್ಕೆ ಹೋಗ್ಬೋದು ನೆಕ್ಸ್ಟ್ ಟೈಮ್ ಪಕ್ಕ ಮಿಸ್ ಮಾಡ್ದೇನೆ. Okay. ಪಕ್ಕ ಬರ್ತೀನಿ. ತೇಜ್ ಬ್ರೋ ಜೊತೆಗೆ ಬರ್ತೀನಿ. ಒಬ್ಬನೇ ಬಂದ್ರೆ ಇಲ್ಲಿ ಬೇಜಾರು ಅನ್ಸ್ತದೆ. ಹಂಗಲ್ಲ ಬನ್ನಿ ಬ್ರೋ. ನಿಮಗ್ ಬೇಜಾರಾಯ್ತದೆ ಅಂತನಾ? ಹಂಗೇನಿಲ್ಲ ಬ್ರೋ. ಏನು ಇಲ್ಲ, ಹುಡುಗರುಗಳೆಲ್ಲ ಬಂದು ನಾವ್ ಇರ್ತಿರ್ತೀವಿ. ಅವ್ರು ಎಷ್ಟು ನಮ್ಗೆ ಒಪ್ಕೊಂಡ್ಬಿಟ್ಟಿದ್ರು ಗೊತ್ತಾ? ನೀನಂಗ ಅನ್ಕೊಳ್ಳೋದು ಅಷ್ಟೇ. ಕಣ್ ಕಾಣಲ್ಲಪ್ಪ. ಕಣ್ ಕಾಣ್ತಾ ಒದ್ರ ಜಾಸ್ತಿ ಮುದವೆ. ಸರಿಯಾಗಿ ಮಾತಾಡೋ ಮುದವೆ. ತಪ್ಪೈತಿರಪ್ಪ. ಆಯ್ತು ಮಾತಾಡ್ಬೇಡ. ಕಾಣಲ್ಲ. ಕೆಲ್ಸಕ್ಕೆ ಹೋಗಿದ್ಯಾ? ಕೆಲ್ಸಕ್ಕೆ ಯಾತಕ್ಕೆ ಹೋಗೋಣ? ಪೋಸ್ಟ್ ಆಫೀಸ್ಗೆ ಹೋಗಿದ್ದು ಕಣ್ ಬಾ. ಅದು ಇದು ಆ ಗಂಡು ಕೆಲ್ಸಕ್ಕೆ ಹೋಗಿದ್ದು ನಾನು. ಇನ್ನೊಂದ್ಸತಿ ಆತರ ಎಲ್ಲ ಕೇಳಬೇಡ ಕಣ್ ಮುದವಿ. ಆ ಗಂಡು ವಿಜಿಗೆ ಹೊಸ ಅಲ್ಬತ್ತು ಕಣಪ್ಪ. ನಿನ್ ಸೊಸ್ಗೆ ಅಪ್ಪ ವಿಜಿ ಅಂತ ಹೇಳೋದ ಸ್ವಸ ಅಂತ ಹೇಳ್ದ ಮಾತ್ರ ಡೋಂಗಿ ತರ. ಅಪ್ಪ ಸೊಸೆ ಕಣಪ್ಪ. ಎಡ್ತಿಯೋಳು. A few moments later. ಯಾಕೆ ಕೋಪ ಮಾಡ್ಕತೀಯ ನನ್ ಚಿನ್ನು? ಇನ್ನೊಂದ್ಸತಿ ಯಾಕೆ ಕೋಪ ಮಾಡ್ಕತೀಯ ನನ್ ಚಿನ್ನು? ನಡೆಯ ಮದುವೆ ಯಾವ ಡೈಲಾಗ್ ಬೇಕು ನನಗೆ? ಒಂದು ರೀಲ್ಸ್ ಅಲ್ಲಿ ಯಾರಿಗೆ ಏನೇ ಬಂದ್ಬಿಟ್ಲಾ ಕಿತ್ತೋದ್ ನನ್ ಸವಂತಿ. ಎಲ್ಗೋಗಿದೆ ಗುರು? ಗೈಸ್ ನಮ್ ದೊಡ್ಡಪ್ಪರು ಗೋಪಾಲ್ಪುರ್ ಒಟ್ಟಿಗೆ. ಚಿನ್ನ ಮಗಳು ಅಯ್ಯೋ ಬಂಗಾರ. ನನ್ನ ಕಂದ ಎಂಥ ಚಂದ. ಏನಂತಕ ಬಂದ ಚಿಕ್ಕಪ್ಪಂಗೆ? ಇದು ನಂಗೆ ಯಾವುದು ಮಗ? ಬಸ್ ಯಾರ್ಗೆ? ಬಸ್ ನಂಗ ಕುಡ್ಮತಿ ಬಸ್ಸು. ಆಟ ಯಾರ್ಗೆ? ಆಟೋ ನಿಂಗ? ನಾನು ಆಟೋದಲ್ಲಿ ಕುತ್ಕೋತೀನಿ, ನೀನ್ ಓಡಿಸ್ಕೊ ಹೋಗೋಯ್ತು ಚಿನ್ನು. ಈ ಕಾರ್ ಯಾರ್ಗೆ ಮಗಳೇ? ಕಾರ್ ನಂಗೆ ಪ್ಲೀಸ್. ಬಸ್ ನೀ ಮಾಡಿಕ, ಕಾರ್ ನಂಗೆ ಕೊಡು. ಬಸ್ಸು ಕಾರ್ ಎರಡು ನಂಗೆ, ಆಟ ಮಾತ್ರ ನಿಂಗೆ. ಬಾಯ್ತು ಹೇಳಿ. 3 ದಿವಸ ಅಲ್ಲಿ ಯಾವ್ದು ಇದು? ಸನ್ರೂಪು ಓಪನ್ ಆಯ್ತದೆ ಚಿನ್ನಿ. ಇಲ್ಲಿ ಸನ್ರೂಪು ಕ್ಯೂಟ್ ಮಗಳು. ಬಾಯಿ ಕೆಳಗಿಳಿ ಹುಷಾರಾಗಿಳಿ. ಹುಷಾರಾಗಿಳಿ ಆಯ್ತು. ಒಬ್ಬ ಡೌರಾಣಿ.
ಹೆಂಗ್ರು ಇದ್ರಲ್ಲಿ ಗುದ್ಬಿಟ್ಟದಂತೆ ಗುರು ನಿಂಗೆ. ಒಮ್ಮೆನಾ ನೀನ್ ಯಾರಲ್ಲ ದರ್ಶನ್ಗೆ ಬಜಾರ್ ನನ್ ಸಾವಂತಿ ಗುರು, ಕೂಡ ನನ್ ಸಾವಂತಿ ಹೆಣ್ಣ ಗುರು. ಹಿಂಗೆಲ್ಲ ಮಾತಾಡೋದು ಗುರು. ಅಯ್ಯೋ ಮುದವಿ ಆಯ್ತು. ಏ ಬಿಸಾಕ್ಬೇಡ, ಕುಡಿಸಿನ ಬೇಡ. ಬಿಸಾಕ್ ಬಿಡ್ಬಾರ್ದು, ಸ್ಕ್ರಾಚ್ ಆಯ್ತದೆ. ಬೇಡ. ಚಿಕ್ಕಪ್ಪನ್ ಮಿಸ್ ಮಾಡ್ಕೊತಿದ್ಯಾ? ಸುಮ್ನೆ ಅಂದಿ ಕಣೆ. ಮಟನ್ ತಿಂದ ನಾವು ಚಿಕನ್ ತಿಂದ. ನನ್ಗೆ ಚಿಕ್ಕಪ್ಪಂಗೆ ಕಬಾಬ್ ನಂಗೆ ಚಿಕ್ಕಪ್ಪಂಗೆ ಕಬಾಬ್ ತಂದಿಲ್ಲ. ಒಬ್ಬೊಬ್ಬೆ ಕೊಟ್ಬಿಡ. ನಿಮ್ಗೆ ಸಾಲ್ನಿಲ್ವಾ? ದುಮ್ಮಿ ಹೆಂಗ್ ತಿನ್ಬಿಟ್ಯಾ? ಡುಮ್ಡುಮ್ಮಿ ಹೆಂಗೆ ತಿಂದಾಕ್ಬಿಟ್ಟೆ ಅನ್ನು. ಗುಡ್ ನೈಟ್ ಚಿನ್ನು, ಬಾಯ್ ಬಾಯ್. ಬೇಡ ಹಕ್ಕು, ಇದು ಸನ್ರೂಪ್ ಕಣಲೆ, ಇದು ಮಿರರು. ಅದು ಹಂಗೆ ಸಿಂಹ ಇದ್ದಂಗ ಅದು. ಅಲ್ಲೋಗೇನವಿ ನೀನ್ ಸಿಂಹನಾ? The next day. ಫೈನಲಿ ವಿಸಿಗೆ ಹೊಸ ಅಲ್ಲಿ ಬರೋ ಸಮಯ. ಇವಾಗ ಅಟ್ ಪ್ರೆಸೆಂಟ್ ಕಿತ್ತಾಕ್ಬಿಟ್ಟವ್ರೆ. ಅಲ್ಲಿ ಕಿತ್ತಾಗ ಹೆಂಗ್ ಕಾಣಿಸ್ತಾನೆ ತೋರಿಸ್ತೀನಿ. ತೋರ್ಸ್ಲಾ? ಏ ಹೆಂಗ್ ಕಾಣಿಸ್ತೀಯ ಇರಮದೇವೆ? ತೋರ್ಸು. ಅಲ್ಲಿ ಬಿಡ್ಲ ವಿಜಿ ಬೋಳಿ ಇರ. ವಿಜಿ ಸುದ್ದಿ ಆಯ್ತು, ಏನಿಲ್ಲ ಕಣ್, ತೋರ್ಸ್ಲಾ ಇರು, ಏನಾಗಲ್ಲ ಕಣಂತೆ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಸರಿ ಫುಲ್ ಇರು ವಿಜಯ್. ಇರು ವಿಜಯ್, ಒಂದ್ ನಿಮಿಷ ಫುಲ್ ತೋರ್ಸು. ಫುಲ್ ಏನು ಫುಲ್ ನೆಕ್ಸ್ಟ್ ಅಲ್ಲಿ ಬಂದಾಗ ಹೆಂಗ್ ಕಾಣಿಸ್ತೀಯ ಅಂತ ಕಳ. ಅದೊಂದು ಇವಾಗ ಒಯ್ದಿದ್ಯಾ ಕೋರ್ಟ್ಗೆ? ಏನವಿ ನಿಮ್ ಕಾಪಿ ಮಾತಾಡ್ಸೆ. ರವಿ ಹೋಗು. ಅಲ್ಲಿ ಸ್ಟಿಕ್ಕರೇ ತೆಗ್ದಿಲ್ಲ ನೋಡಿ ಗೈಸ್, ಹೊಸದು ಅಂದ್ಬಿಟ್ಟು. ಗೈಸ್ ಕಾಲೇಜಿಗೆ ಪಂಕಾಗಿ ರೆಡಿ ಆಗೋಣ ಅಂತೇಳ್ರಿ. ಹೊಸ ಶರ್ಟ್ ಹಾಕೊಂಡು ಆಯ್ತು ವೈಟ್ ಶರ್ಟ್ ಇದು ಹೊಸದು, ಪ್ಯಾಂಟ್ ಅಷ್ಟೇ ಹಳೇದೆ. ಬನ್ನಿ ಇವಾಗ ಕಾಲೇಜ್ಗೆ ಹೋಗುವ. ಕಾಲೇಜ್ಗೆ ಹಿಂಗೆ ರೆಡಿಯಾಗಿ ಹೋಗೋದು ಅಂದ್ರೆ ಏನೋ ಒಂಥರ ಖುಷಿ ಅನ್ಕೊಳ್ಳಿ. ಕಾಲೇಜಿನ ಬರ್ತೀನಿ. ಬಾಯ್ ಬಾಯ್ ಚಿನ್ನು. ಗೈಸ್ ಆ ಶರ್ಟ್ ಯಾಕೆ ಒಂಥರ ಅನಿಸ್ತು, ಸೊ ಈ ಶರ್ಟ್ ಇತ್ತಲ್ಲಿ. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಗಾಡಿ ಶೋರೂಮ್ಗೆ ಬಿಡಬೇಕಿತ್ತು ಸರ್ವಿಸ್ಗೆ. 40,000 ಓಡ್ಬಿಟ್ಟೈತೆ ಗೈಸ್. ಆಲ್ರೆಡಿ 40,000 ಓಡೈತೆ. ಎಷ್ಟು ಒಂದು 7-8 ತಿಂಗಳಿಗೆ ಅನ್ಸುತ್ತೆ. 7-8 ತಿಂಗಳಿಗೆ 40,000 ಓಡಿಸ್ಬಿಟ್ಟವನೆ. ಇದು 5ನೇ ಸರ್ವೀಸು. ಬನ್ನಿ ಎಷ್ಟೈತದ ನೋಡುವ ಇದು ಬಿಲ್. ಭಯ ಆಯ್ತದ ಬಿಲ್ ಕೇಳೋಕೆ ಹೋದ್ರೆ ಅಷ್ಟು ಹೇಳ್ತಾರೆ. ಸರ್ವಿಸ್ ಬಿಟ್ಟು ಕಾಲೇಜ್ಗೆ ಹೋಗ್ಬೇಕಿತ್ತಲ್ಲ, ಅದಕ್ಕೆ ನನ್ನ ಪಿಕ್ ಮಾಡೋಕ್ಕೆ ಅಂದ್ಬಿಟ್ಟು ನೋಡಿ ಅದು ಚೋಟ್ ಮೆಣಸಿಗೆ ಹೆಂಗೆ ಕರ್ಕೊಬಂದ ಇಷ್ಟರು. ಏ ಹೋಗ್ಯಲೇ ಹೆಂಗ್ ಕಾಣಿಸ್ತಾಳೆ ನೋಡಗಳು. ಮತ್ತೆ ಕ್ಲಾಸ್ ಅಟೆಂಡ್ ಮಾಡಿದೆ ನೀನು? ನನ್ನ ಪಿಕ್ ಮಾಡಕ್ ಒಂದು ಹುಡುಗಿ ಬಂದೈತೆ. ಯಾರ್ದು ಬೈಕ್ ಇದಾಯ್ತು ಅಲ್ಲಿ? ಬೈಕ್ ಯಾರ್ದು? ಹುಡುಗಿದ ಬೈಕು. ಸೀನಿಯರ್ ಅವ್ರದ್ದು ಬೈಕ್. ಅಲ್ಲ ನೀವು ಇಬ್ಬಿಬ್ರು ಬಂದಿದ್ದೀರಲ್ಲ ನನ್ನ ಮಕ್ಳ. 7 ಜಾಗದಲ್ಲಿ ಪೊಲೀಸ್ ಇದ್ದ, ನೀವು ಹೋಗ್ಬೇಕಂತ. ಹೆಲ್ಮೆಟ್ ಇತ್ತೇನೋ? ಓಕೆ, ನೀವು ಇಬ್ರಿಗೂ ನಾನೆಲ್ಲ ಮಾಡಿದೆ. ಬ್ರೋ ಗುಡ್ ಮಾರ್ನಿಂಗ್. ಹಳದಲ್ಲಿ ಬಿಟ್ಟಾಗ ಲಳ್ಕ ಅನ್ನತ್ತೆ ಒಂಥರ ಒಳಗಡೆ ಸೌಂಡ್. ಓಕೆನಾ? ಹಿಂದೆ ಒಂಥರ ಸೌಂಡ್ ಬರುತ್ತೆ. ಲೇ ನನ್ನ ಮಕ್ಕಳ ಹೆಲ್ಮೆಟ್ ಎಲ್ಲ ಬೀಳ್ಸ್ಕೊಂಡು ನೀವು ಗಾಡಿ ಸರ್ವಿಸ್ ಬಿಟ್ಟಾಯ್ತು. ಇವಾಗ ನಾನು ಕರ್ಕೊಂಡೋಗಕ್ಕೆ ಅಂದ್ಬಿಟ್ಟು ಒಂದು ಹುಡುಗಿ ವೇಟ್ ಮಾಡ್ತಾ ಇದೆ. ಡ್ರೈವರ್ OTP 3498. ಮರೆಯೋದಿಲ್ಲ ಅಂತ ನಾನೇ ಓಡಿಸ್ತೀನಿ. ಇವಾಗ ಪೆಟ್ರೋಲ್ ಹಾಕಿಸ್ತಾವೆ 100 ರೂಪಾಯಿಗೆ. ಸೊ ಒಂದು ಜ್ಯೂಸ್ ಹುಡ್ಕೊಂಡು ಇವಾಗ ವಾಪಸ್ ಕಾಲೇಜ್ಗೆ ಹೋಗೋ. ಬನ್ನಿ ಕ್ಲಾಸ್ ಅಟೆಂಡ್ ಮಾಡೋಣ. ಕಾಲೇಜಿಗೆ ಬಂದು ಬನ್ನಿ ಇವಾಗ ಕ್ಲಾಸ್ ಅಟೆಂಡ್ ಮಾಡಕ್ಕೆ ಹೋಗ್ವಾ. ಬ್ಯಾಗೇ ತಂದಿಲ್ಲ ನಾನು ಇವತ್ತು. ಕಾರಲ್ಲೂ ಇಲ್ಲ, ಮನೇಲೇ ಬಿಟ್ಬಿಟ್ಟು ಕ್ಲಾಸ್ ಅಟೆಂಡ್ ಮಾಡಿ ವಾಪಸ್ ಮತ್ತೆ ಕಾರ್ ಇಸ್ಕೊಂಡು ಆಮೇಲೆ ಮನೆಗೆ ಹೋಗ್ಬೇಕು. ಕ್ಲಾಸ್ ಅಟೆಂಡ್ ಮಾಡೋದು ಒಂದು ಕ್ಲಾಸ್ ಮುಗಿತು. ಇನ್ನೊಂದೆರಡು ಕ್ಲಾಸ್ ಇರ್ರಪ್ಪಲ್ಲ. ಕ್ಲಾಸ್ ಎಲ್ಲ ಮುಗೀತು. ಕ್ಲಾಸ್ ಎಲ್ಲನೂ ಅಟೆಂಡ್ ಮಾಡಿದೆ. ಇಷ್ಟೇ ಕ್ಲಾಸ್ ಇದ್ದಿದ್ದು. ಇವಾಗ ಕ್ರಿಕೆಟ್ ಆಡೋಕ್ಕೆ ಅಂತ ಅಂದ್ಬಿಟ್ಟು ಗ್ರೌಂಡ್ ತಗ ಬತ್ತವನೆ. ನಮ್ಮ ಕಾಲೇಜಲ್ಲಿ ಕ್ರಿಕೆಟ್ ಸುಮಾರು ದಿವಸ ಆಗ್ಬಿಟ್ಟಿತ್ತು. ಕಾಲೇಜಿಗೆ ಕಳ್ಸು ಅಂದರೆ ಹೋಗು ಓದ್ಕವ ಅಂತಂದ್ರೆ ಹಿಂಗೆ ಕ್ರಿಕೆಟ್ ಆಡಕ್ಕೆ ಬಂದಿದ್ಯಾ ನೀನು? ಹಳ್ಳಿ ಕಾರಲ್ಲ ಪ್ರಮಾದಣ್ಣ ಬ್ಯಾಟ್ ಚಿಕ್ಕದಾಗ್ಲಿಲ್ವೇ? ನನ್ನ ಮಗನೇ ಒಂದು ಕ್ಲಾಸ್ ಅಟೆಂಡ್ ಮಾಡಿಲ್ಲ ಗೈಸ್ ಇವನು. ಹಳ್ಳಿ ಕಾರನು ಕೇಳ್ತಾರ ನನ್ನ ಮಗನೇ. ಬ್ಲಾಗ್ ಹಿಂಗೆ ಆಗ್ತೀನಿ. ನಾವು ಎಲ್ಲ ಕ್ಲಾಸ್ ಅಟೆಂಡ್ ಮಾಡ್ಕೊ ಬಂದಿರೋದಪ್ಪ. ನಾವು ಲಾ ಡಿಪಾರ್ಟ್ಮೆಂಟು ಇಂಜಿನಿಯರಿಂಗ್ ಅವ್ರು ಆಪೋಸಿಟ್ ಆಡ್ಬೇಕು ಕಳ. ಅವಾಗ ಒಂದು ಜಿದ್ದು ಬರ್ತದೆ ಚೆನ್ನಾಗಿ ಆಡ್ಬೇಕು ಅಂತ. ನಾವೇ ಆಡ್ಕೊಂಡವಿ ಇಲ್ಲಿ.
ಒಂದ್ ಮ್ಯಾಚ್ ಆಡೋ ಬಂದ್ರಲ್ಲ ಅದೃಷ್ಟನೂ ಇಲ್ಲ, ಬ್ಯಾಟ್ ಹಿಡ್ಕೊಂಡೆ ಇಷ್ಟ ಆಡೋದಂತ. ಗೈಸ್ ಇವಾಗ ಕಾರ್ ಶೋರೂಮ್ ಹೋಗ್ಬಿಟ್ಟು ಕಾರ್ ಇಸ್ಕೋಬೇಕು. ಇನ್ನೂ ಕೊಡೋದು ಲೇಟ್ ಆಯ್ತದೆ, ಸೊ ಅಲ್ಲಿ ಗಂಟೆ ಆ ಗ್ಯಾಪಲ್ಲಿ ಒಂದು ಮೂವಿ ನೋಡ್ಕೊಬಿಡಕ್ಕೆ ಹೋಯ್ತದೆ. ಇನ್ನೂ ಕೊಡೋದು ಸಂಜೆ ಆಯ್ತದೆ. ಗೈಸ್ ಇವಾಗ ಬನ್ನಿ ಮೂವಿ ಹೋಗುವ. ಕರಪ್ಪು ಮೂವಿ ಹೋಯ್ತಾ ಇರೋದು ಗೈಸ್. ಫೈನಲಿ ಮಾಲಿಗೆ ರೀಚ್ ಆಗಿದ್ದೀವಿ. ಬನ್ನಿ ಕರಪ್ಪು ಮೂವಿ ನೋಡುವ. ಕಾಂತಾರಕ್ಕೆಲ್ಲ ಹೋಲ್ಸೋರಿ ಮೂವಿನ. ಹೊಟ್ಟೆ ಹಸಿದಿತ್ತು, ಅದಕ್ಕೋಸ್ಕರ KFC ತಿನ್ಕೋಬೋದು ಅಂತ ಅಂದ್ಬಿಟ್ಟು ಇಲ್ಲಿ ಬಂದಿದ್ವಿ. ಇದು ತಿನ್ಕೊಂಡು ಅದಾದ್ಮೇಲೆ ಮೂವಿಗೆ ಹೋಗೋದು. ಗೈಸ್ ರೋಲ್ ತಿನ್ಕೊಂಡು ಸ್ವಲ್ಪ ಇಷ್ಟೇ ಊಟ ಆಗುತ್ತೆ ಮಧ್ಯಾಹ್ನದ್ದು. ಮೂವಿಗೆ ಹೋಗುವ. ಈ ಮಾಲಲ್ಲಿ ಶೋನೇ ಕ್ಯಾನ್ಸಲ್ ಮಾಡಿಬಿಟ್ಟವ್ರೆ, ಸೊ ಇವಾಗ ಬೇರೆ ಮಾಲ್ಗೆ ಹೋಯ್ತಾವೆ. ಇವಾಗ ಈ ಮಾಲಿಗೆ ಬಂದವ ನೀವು ಮೂವಿ ನೋಡೋಕ್ಕೆ ಅಂತ ಅಂದ್ಬಿಟ್ಟು ಬನ್ನಿ. ಗೈಸ್ ಮೂವಿ ಸ್ಟಾರ್ಟ್ ಆಯ್ತಾ ಇದೆ. ಗೈಸ್ ಮೂವಿ ಮುಗೀತು. ಮೂವಿ ಒಂಥರ ಸಕ್ಕತ್ತಾಗಿತ್ತು ಲೈಕ್ ಅಂದರೆ ಸಿಮಿಲರ್ ಆಯಿತು ಕಾಂತಾರ, ಆ ಥರ ಫೀಲ್ ಕೊಡ್ತದೆ ನಮಗೆ. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಮೂವಿ. ಕಾಂತಾರನೂ ಇದು ಸ್ಟೋರಿ ಈ ಒಂಚೂರು ಮ್ಯಾಚ್ ಇಲ್ಲ, ಫುಲ್ ಡಿಫ್ರೆಂಟ್ ಸ್ಟೋರೀಸು. ಬಟ್ ಆದರೆ ಅಲ್ಲಿ ಕೊನೆಯಲ್ಲಿ ಬರೋ ಕ್ಲೈಮ್ಯಾಕ್ಸ್ ಸೀನ್ಗಳಿರುತ್ತಲ್ಲ ಅದು ಚೂರು ಸಿಮಿಲರ್ ಅನಿಸುತ್ತೆ ಅಷ್ಟೇ. ಬಿಟ್ಟರೆ ಇದೇ ಬೇರೆ ಸ್ಟೋರಿ, ಅದೇ ಬೇರೆ ಸ್ಟೋರಿ. ಇದು ಸಕ್ಕತ್ತಾಗೈತೆ, ಅದು ಸಕ್ಕತ್ತಾಗೈತೆ. ಇವಾಗ ಶೋರೂಮ್ ಹತ್ರ ಬಂದು ನಮ್ಮ ಕರಿಯ ಫುಲ್ ರೆಡಿ, ಪಂಕಾಗಿ ರೆಡಿ ಆಗಿಬಿಟ್ಟಿದೆ. 4 ದಿವಸ ಆಗೈತೆ ನಿಜ ಅವರ. ನಾನು ನಿಂತು 4:15 ಉದಿಸಿರೋದು. ಗೈಸ್ ಒಳಗಡೆ ಎಲ್ಲ ಡೀಪ್ ಕ್ಲೀನ್ ಮಾಡ್ಸೋನೆ. ಡೀಪ್ ಕ್ಲೀನ್ ಮಾಡ್ಸೋಕ್ಕೆ 2,500-3,000 ಕೊಟ್ಟಿರೋದು. ವಾ ಹೊಸ ಕಾರ ಬಿಡೋದೆ ಗೈಸ್, ನಿಜ ಹೊಸ. ಮೇಲ್ಗಡೆ ಒಂಚೂರು ಕೊಳೆ ಇಲ್ಲ ಅನ್ಕೊಳ್ರಿ, ಎಲ್ಲ ಫುಲ್ ಕ್ಲೀನ್ ಆಗದೆ ಗೈಸ್. ಹೊಸ ಕಾರ್ ಹಂಗಾಗದೆ. ಇಲ್ಲಿ ನೋಡಿ ಫುಲ್ ಮೇಲೆಲ್ಲ ಇದು ನೀರ್ ತರ ನಿಂತಿರೋದು. 2,500 ಇಷ್ಟೆಲ್ಲ ಕ್ಲೀನ್ ಮಾಡ್ಸೋಕೆ ಫುಲ್ ಡೀಪ್ ಕ್ಲೀನ್ ಮಾಡ್ಸಿರೋದು. ಚೆನ್ನಾಗಿದೆ. ಅದ್ ನೀರ್ ನಿಂತಿರೋದ್ ಕಣ ನನ್ನ ಮಗನೇ. ನೀರಲ್ಲ ಇದು ಕಾರ ಹಂಗೆ ಉಳ್ಕೊಬಿಟ್ಟದ ಮ್ಯಾಮ್. ಫೈನಲ್ ಔಟ್ಪುಟ್ ಹಿಂಗ್ ಐತೆ ಗಾಡಿದು. ಹೆಂಗ್ ಕಾಣಿಸ್ತಾ ಇದೆ ಕಮೆಂಟ್ ಹಾಕಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅನ್ಕೊಂಡ್ರಿ. ಹೊಸ ವೆಹಿಕಲ್ ಡೆಲಿವರಿ ತಗೋಬತ್ತವ್ರು. ನನ್ನ ಜೀವ ಬಿಡ್ಸಕ್ ಇವಾಗ ಎಷ್ಟು 13,299 ಗೈಸ್. ಬರೋ ಡಿಸ್ಕೌಂಟು ಆಕ್ಚುಲ್ ಆಗಿ 15,000 ಆಗಿತ್ತು. ಫೈನಲ್ ಪ್ರೈಸ್ ನಿಮ್ಗೆ ಡಿಸ್ಕೌಂಟ್ ಬಂದು 13,299. ಹಂಗೆ ಓಕೆ ಗೈಸ್. ಗಾಡಿ ಕಂಪ್ಲೀಟಾಗಿ ಸರ್ವಿಸ್ ಆಗದೆ. ಬನ್ನಿ ಇವಾಗ ಹೊರಡುವ ಗೈಸ್. ನಮ್ಮ ಅಜ್ಜಿಗೆ ಒಂದು ಪ್ರ್ಯಾಂಕ್ ಮಾಡುವ ಸಣ್ಣದಾಗಿ. ಯಾವ ನೀವನು ನನ್ನ ಮಗನೇ ನಿನ್ಮೇಕೆ ಯಾವ ನೀವು ನನ್ನ ಮಗನೇ ಅನ್ಕ ಬೈಕತ್ತದೆ ಮನ್ಸಲ್ಲೇ. ಗೈಸ್ ಬನ್ನಿ ಇವಾಗ ಅಟ್ಟಿಗೆ ಬಂದು ಸ್ವಲ್ಪ ಲೇಟ್ ಆಗ್ಬಿಟ್ಟದೆ. ನಮ್ಮ ಹೋಗಿತ್ತದೆ, ಹೋಗಿಸ್ಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮನೆ ಕಳವ. ಡ್ಯಾಡಿ ಹಾಯ್ ಗೈಸ್. ನಮ್ಮ ಅಪ್ಪ ಅಮ್ಮ ಇಬ್ಬರು ನನ್ನ ವ್ಲಾಗ್ ಹಾಕಿದ ತಕ್ಷಣ ನೋಡ್ತವ್ರೆ. ಅಪ್ಪ ಇದು ಟಿವಿ ಬತ್ತಲ್ವಾ? ಡೋಂಗಿ ತರ ಹೊಗಳಬಾರ್ದು. ಎಷ್ಟು ದಿನ ಆಯ್ತು, ಒಂದು ತಿಂಗಳ ಮೇಲೆ ಕೆಟ್ಟಾಯ್ತಲ್ಲ. ಅದು ಜೈಪುರದಲ್ಲಿ ಯಾವ ಆಗಲೇ ತೆಗ್ದಿಲ್ಲ. ನಾಳೆ ತಗೋಬೋದು ನಿನ್ನ ಪ್ಲೀಸ್. ಏನ್ ನಿಜ? ಒಂದು ತಿಂಗಳ ಮೇಲೆ ಆಯ್ತಲ್ಲ ಟಿವಿ ಕೊಟ್ಟೋಗಿ. ತಪ್ಪಾಯ್ತು ಕಣ. ಯಾವ ತಪ್ಪಾಯ್ತು ನೋಡಿ, ಡೋಂಗಿ ಮಾತಾಡಬೇಡ. ನಾಳೆ ತಗೋಬೋದು ನೀವು ರಿಮೋಟ್ ಆಯ್ತು ತಗೋಬೋದು. ಇನ್ನೊಂದು ಬಿಡಪ್ಪ, ಫುಲ್ ಡೋಂಗಿ ಮಾತಾಡಬೇಡ. ನಿಜ ತಗೋಬೋದು ಮೂಡು. ಗೈಸ್ ಇವತ್ತಿನ ಮನೆ ಕಳಕ್ಕೆ ನನ್ನ ಮಿಸ್ಸಸ್ ಮತ್ತಾವಳೆ. ಅದು ಯಾಕೆ ಮಾರ್ಗಣ್ಣ ನೋಡಿ ಸೂಪರು. ನೀವೊಂದೇನು ಸೂಪರು. ಅವನಿಗೆ ಮೀಮ್ಗಳೆಲ್ಲ ಮೀಮ್ಗಳೆಲ್ಲ ಅಲ್ಲಿ ಗೊತ್ತ ನಗ್ದಾಗ ಅಲ್ಲೇ ಇರೋಲ್ಲ. ಮೀಮ್ಸ್ಗಳೆಲ್ಲ ಹಂಗೆ ಕಾಣಿಸ್ತಿದೆ. ಯಾವಾಗ ಅಲ್ಲಿ ಕಟ್ಸೋದು ವಿಜಯ್? ಶ್ರಾವಣ ಹೋಗಿ ಟಾಪ್ ಆಗಿ ಅಲ್ಲಿ ಕಟ್ಸಾರ ನಿಂಗೆ ಗ್ರ್ಯಾಂಡ್ ಆಗಿ ಆದ್ರೂ ವಿಜಯ್ ಏನು ಅಂದ್ರ ನೀನು ವಿಜಯ್ ಇದೊಂದು ನಮ್ಮನೆಗೆ ಉಳ್ಕತ್ತೆ ತೋರ್ಸ್ಲ ವಿಜಯ್ ಸಖತ್ತಾಗಿರ್ತದೆ. ಯಾರು ಟ್ರಾಲ್ ಗೆದ್ಕೋಬೇಕಲ್ಲ ಅನ್ಬೇಕು. ಹಂಗೆ ಏನ್ ಅನ್ಬೇಕು ವಿಜಯ್? ಏನು ವಿಜಯ್? ಅದಕ್ಕೆ ಒಂದೇ ಸಲ ಇವತ್ತು ನೈಟ್ ಆಗದಾಗ ಅನಾಗಿಲ್ಲ ಬಿಡಮ್ಮ. ಏನಾಗಲ್ಲ ವಿಜಿಲ್ಲ. ನಮ್ಮ ಅಣ್ಣಗಿಂತ ಹೆಚ್ಚಲ. ನಮ್ಮ ಅಣ್ಣ ಏನಾಗ್ಬೇಕು ವಿಜಯ್ ನಿಂಗೆ?
ನಮ್ಮಣ್ಣ ಏನಾಗಬೇಕು ನಿಂಗೆ ಬಾಮೈದಾಗಬೇಕು ನಾವು ಏನಾಗಬೇಕು ನಿಂಗೆ ನಮ್ಮಣ್ಣ ಏನಾಗಬೇಕಲ್ಲ ಏನಾಗ್ಬೇಕಲ್ಲ ಏನಾಗಬೇಕು ಹೇಳು ಏನೋ ಒಂದು ಆಗ್ಬೇಕು. ಇಲ್ಲಿ ನೋಡ್ಲ ಹೆಂಗಿದೆ ನನ್ನ ಟೀ ಶರ್ಟ್ ಹಾಕೊಂಡು ಇಕ್ಕೊಂಡು ಇಲ್ಲಿ ನೋಡ್ಲ 5 ಜನ ಕೂರ್ಗ ಊಟ ಆಯ್ತಾನ ಕಡ ಏನ ಸಿಗಿದ್ರೆ 5 ಜನ ಊಟ ಆಯ್ತಾನ 5 ಊರಿಗೆ ಊಟ ಇನ್ನು ಮಿಕ್ಕತ್ತವ ಪಡ ಎಲ್ಲ ತೊಡೆ ಪಡೆ ಎಲ್ಲ ತೊಡೆ ಪಡೆ ಎಲ್ಲ ಇನ್ನು ಮಿಕ್ಕಂಡವ 5 ಊರಿಗೆ ಊಟ ಆಗಿ ನೀನು ಇನ್ನು ತೊಡೆ ಮಿಕ್ಕಂಡು ಅಂತ ನೀನು ಅಲ್ಲೇ ತೂತಾಕಂದ್ರೆ ಕರೆಕ್ಟಾಗಿ ವಿಜಯ್ ಅದೆಲ್ಲ ನೀ ತಿನ್ಕೊಳ್ಳ ವಿಜಯ್ ತೊಡೆ ಮಾಂಸ ತೊಡೆ ಮಾಂಸ ಇಲ್ಲೇ ತೂತಾಕಂದ್ರೆ ತೋರ್ಸು ಅಲ್ಲ ತೋರ್ಸಂಗಿಲ್ಲ ವಿಜಯ್ ತೊಡೆ ಮಾಂಸ ಎಲ್ಲ ನೀ ತಿನ್ಕೊಳ್ಳ ಇನ್ನು ನಮ್ಮ ಅಪ್ಪನ್ ಕೊಟ್ಟು ಇಲ್ಲಾಂದ್ರೆ ಅವ್ನು ತಿಗ ಕುಯ್ಕ ಮಡಿಕಲ್ಲ ನಿಂಗೆ ಬೇಕು ನಿಂಗೆ ಒಪ್ಪಿಸ್ಬೇಕು ಅಂತ ಏನ್ ಇಸ್ಕೊಳ್ಳ ಸ್ಪೆಷಲ್ ಪೀಸ್ ಅದೇ ಕೊಡೋದೀಗ ನೀನ್ ತಿನ್ನಬೇಕು ಎಲ್ಲ ವಿಜಯ್ ನಿಂಗೆ ಏನು ಬೇಡ ವಿಜಯ್ ನಿನ್ಗ ನನ್ ಕಡೆಯಿಂದ ಒಂದು ಸ್ಪೆಷಲ್ ಪೀಸ್ ಸಣ್ಣಕ್ಕೆ ಏನಿದ್ದ ನನ್ನ ಬಾಡಿ ಎಲ್ಲ ಇಬ್ಬಿ ಪಾಟಿ ನೀನ್ ಅಲ್ಲಿ ನೋಡಿದ್ರೆ ನಗೆ ಹೀರೆಕಾಚೋರು ಮನೆ ಏನು ಅನ್ಸುತ್ತೆ ಇನ್ನೊಂದ್ 2 ದಿವಸ ಆಡ್ಕೋಬಹುದು ಅಷ್ಟೇ ವಿಜಯ್ ಅಲ್ಲೆಲ್ಲ ಅನ್ಬಿಟ್ಟು ಆಮೇಲೆ ಆಡ್ಕೊಳಕ್ ಆಗಲ್ಲ. ಶನಿವಾರನೇ ಬರ್ತೀನಿ ಶನಿವಾರನೇ ಯಾವ್ದೋ ಒಂದು ಟ್ರೋಲ್ ಮೆಂಬರ್ ಪೇಜ್ ಅಲ್ಲಿ ಸೀರಿಯಸ್ ಆಗಿ ನೆಗ್ದಾಗ ಅಲ್ಲೇ ಇರೋಲ್ಲ ಹಂಗೆ ಕಾಣಿಸ್ತಿರೋದ್ ಕಳ ನೀನು ಅಲ್ಬಿಟ್ಟು ನಮ್ಮ ಅಣ್ಣನ ನಗಿನೊಳ್ಳ ಅಲ್ಲಿ ನಾಳೆ ನೋಡಿ ಹೆಂಗ್ ಬಿಟ್ಟಿದೆ ನೋಡ್ಲ ಸೋಪ್ ಹೊಡಿತಾರ ನಾಡಿಲಿ ಅದ್ರಲ್ಲೂ ಸ್ಟೈಲ್ ಹೊಡಿತಾರ ಅದ್ ಕಳ ನಮ್ಮ ಅಣ್ಣ ಆಯ್ತು ಅಲ್ಲಿ ನೋಡು ನಮ್ಮ ಅಣ್ಣನ ಸ್ಮೈಲ್ ನೋಡು ನಾವೆಲ್ಲ ಅಲ್ಲಿ ಹಿಂಗ್ ಬಿಟ್ಕೊಂಡಾಗ್ರ ಅವ್ನು ಇಲ್ಲಿ ನೋಡಿಲ್ಲ ವಿಜಯ್ ಇಷ್ಟಗಳು ತುಡಿ ಮುಚ್ಕೊಂಡು ಈಗೇದ್ರಲ್ಲೂ ಸಿಂಪಲಿಟಿ ಸಿಂಪಲಿಟಿ ಫ್ಯಾನ್ ಮಾಡ ಸಿಂಪಲಿಟಿ ಅಂತ ಕಾಲ್ಕಟ್ಟು ಮಾಡ್ತೀನಿ ನಾನು ಹೊಟ್ಟೆನ ಇಲ್ವಲ್ಲ ಏನ್ ಪ್ರೇದ ಇದು ಸತ್ರು ಸರಿ ನಾನು ಕಾಲ್ ಕಟ್ಟಲ್ಲ ಈ ಹೊಟ್ಟೆಲ್ ಇಲ್ವಲ್ಲ ಯಾಕೆ ಹೊಟ್ಟೆಲ್ ಕಳ್ಳೆ ಇಲ್ವಲ್ಲ ನಿಂಗೆ ಮಾರಾಕ್ಬಿಟ್ಟಿನಿ ನಮ್ಮ ಅಣ್ಣಂಗ್ ಮಾರಾಕ್ ಬಿಟ್ಟಿದೆ ಅಕ್ಕಿ ನೋಡಿ ಜಾಸ್ತಿ ನಾವೆಲ್ಲ ಒಂದೊಂದು ಊಟ ತಿನ್ನೋದು 3 ತಿನ್ನೋದು ಏನ್ ಕೊಟ್ರೆ ಇನ್ನೂ ಹಾಕಿ ನಿಜ ಅನ್ಕೊಬಿಟ್ರ ಮೊದಲು ವಿಡಿಯೋದಲ್ಲಿ ನಿಜ ಅನ್ಕೊಬಿಟ್ರ ಯಾರು ಇನ್ನು ಸೆಲ್ ಬಿಟ್ಬಿಡ್ಲ ಪ್ಯಾಂಟ್ ಊರಕ್ಕೆ ಹೋಯ್ತಾರಲ್ಲ ನಮ್ಮ ಅಣ್ಣ ದೊಡ್ಡಪ್ಪ ಜಿನ್ನಳ್ಳಿ ಅವ್ರ ದೊಡ್ಡಪ್ಪ ನಿಜ ನಕ್ಕಿ ಕಣ್ಣೀರೇ ಬಂದ್ಬಿಡ್ತು ನೆಗದಿ ಸುಸ್ತಾಗೋಯ್ತು ಅಂತ ಹೇಳಿ ತೊಡೆ ಪಾಡ್ಸು ಬೇಗಲ ವಿಜಯ ಕಿತ್ಕೊಂಡ ತಮ್ಮಂಗ್ ತಿಗನ ತಗೊಳ್ಳ ಕುಯ್ಕ ಮಡಿಕ್ ಸಾಂಬಾರು ಮಾಡ್ತಾರೆ ತಿಕ್ಕ ಸಾಂಬಾರು ಎಲ್ಲಿ ಬಿಡು ಕೊನೆದಾಗ ಬಿಟ್ಬಿಡ ಒಂದ್ಸತಿ ಒಂದ್ಸತಿ ಪ್ಲೀಸ್ ವಿಜಯ್ ಪ್ಲೀಸ್ ಚಿನ್ನ ಲವ್ ಯು ನಂಗೋಸ್ಕರ ಕೊನೆ ಮೆಮೊರಿಯಾಗಿ ಉಳ್ಕೋತದ ವಿಜಯ್ ಮನೆ ಅಲ್ಲೇ ಪಡೆ ಕಾಣತಾವ ಇಲ್ಲ ವಿಜಯ್ ಪ್ಲೀಸ್ ಪ್ಲೀಸ್ ತೋರ್ಸ್ಬಿಡ್ತೀನಿ ಜನಕ್ಕೆ ಹೆಂಗ್ ಕಾಣಿಸೋದು ಅಯ್ಯೋ ಅಲ್ಲೇ ಬೇಜಾನ್ ತೋರ್ಸ್ ಮಸ್ತಾಗಿ ಮಾಡಿಸ್ಬಿಟ್ಟಿದ್ಯಾ ಚೌರ ಮಾಡಿಸ್ಕೋಬೋದು ನನಗೆ ವಿಜಯ್ ಇಲ್ಲಿ ನೋಡಿ ನನ್ನ ಮಗನೇ ಏರ್ ಕಟ್ ಕಟ್ ಅನ್ ಮಾಡ್ಕೊಳಲ್ಲ ಇಂಥ ಟೈಮಲ್ಲ ಇಲ್ಲ ನಮ್ಮ ಮುದುಕರಿಗೆ ಅಲ್ಲ ಹಿಂಗೆ ಕಲಕ ಮತ್ತೆ ಇವತ್ತು ನೋಡೋಣ ಇಲ್ಲಿ ಮುಗಿಸ್ತೀನಿ. ನಾಳೆ ಬ್ಲಾಗಲ್ಲಿ ಹುಡುಗಿ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಯಾರು ಫೋನಲ್ಲಿ ಮಾತಾಡಿದ್ರಲ್ಲ ಅವ್ರ ಫೇಸ್ ನಾಳೆ ರಿವೀಲ್ ಐತೆ. ನಾಳೆ ಬ್ಲಾಗ್ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಿ. ನಾಳೆ 7 ಗಂಟೆಗೆ ಗೊತ್ತಿದೆ. ಲವ್ ಯು ಜಸ್ಟ್ ಟಾಟಾ, ಬೈ ಬಾಯ್.